ವಿವಿಧ ಬೇಡಿಕೆಗಾಗಿ ಡಿಎಸ್ಎಸ್ ಧರಣಿ ಸತ್ಯಾಗ್ರಹ. ಸಿಂಧನೂರು ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಸಾರ್ವಜನಿಕರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಗ್ರಾಮೀಣ ಭಾಗದ ಹಳ್ಳಿಗಳಲ್ಲಿ ಸರಿಯಾದ ಚರಂಡಿ, ವಿದ್ಯುತ್ ದೀಪ, ರಸ್ತೆ, ಅಂಗನವಾಡಿಗಳಲ್ಲಿ ಮೂಲಭೂತ ಸೌಲಭ್ಯಗಳು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಜನರು ಸಂಕಷ್ಟ ಪಡುತ್ತಿದ್ದಾರೆ ಎಂದು ಡಿಎಸ್ಎಸ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ಸಂಘಟನಾ ತಾಲೂಕಾ ಅಧ್ಯಕ್ಷ ನಿಪಾದಪ್ಪ ಯಲಿಕುಡ್ಲಿಗಿ ತಿಳಿಸಿದ್ದಾರೆ. ನಂತರ ಸಮಿತಿ ಜಿಲ್ಲಾಧ್ಯಕ್ಷ ಅಶೋಕ ನಂಚಲದಿನ್ನಿ ಮಾತನಾಡಿ, ಕಲಬುರಗಿ ವಿಭಾಗೀಯ ಅಧ್ಯಕ್ಷ ಬಸವರಾಜ ಸಾಸಲಮರಿ ಅಣ್ಣನವರ ಮಾರ್ಗದರ್ಶನದಲ್ಲಿ ಈ ಧರಣಿ ಹಮ್ಮಿಕೊಂಡಿದ್ದು, ತಾಲೂಕಿನ ಗ್ರಾಮೀಣ ಭಾಗದ ಹಳ್ಳಿಗಳಲ್ಲಿ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಚರಂಡಿ ಹೂಳೆತ್ತಲು ಖರ್ಚು ಮಾಡಿದ ಅನುದಾನ ಮತ್ತು ಸ್ಥಳೀಯ ಚರಂಡಿಗಳ ಸ್ಥಿತಿಗತಿ ಅವಲೋಕನ ಮಾಡಿದರೆ ಅನುದಾನ ದುರುಪಯೋಗವಾದ ಬಗ್ಗೆ ವಾಸ್ತವ ಸ್ಥಿತಿ ಅರ್ಥವಾಗುತ್ತದೆ. ಗ್ರಾಮ ಪಂಚಾಯಿತಿ ಪಿಡಿಒ ವಸತಿ ಯೋಜನೆ ಫಲಾನುಭವಿಗಳ ಆಯ್ಕೆ ಗ್ರಾಮ ಸಭೆಗಳ ಮುಖಾಂತರ ಮಾಡದೆ ಮನಬಂದಂತೆ ಆಯ್ಕೆ ಮಾಡಿ ವಸತಿಹೀನರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಇದರಿಂದ ಅಭಿವೃದ್ಧಿ ಕಾಣದೆ ಹಳ್ಳಿಗಳಲ್ಲಿ ನರಕ ಸದೃಶ ವಾತಾವರಣ ಉಂಟಾಗಿದ್ದು, ಈ ಕುರಿತು ಪರಿಶೀಲನೆ ಮಾಡಿ ಭ್ರಷ್ಟಾಚಾರವೆಸಗಿದ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಎಂದು ನಗರದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡು ತಾಲೂಕಾ ಪಂಚಾಯಿತಿ ಇಒ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇನ್ನ ಅನೇಕ ಗ್ರಾಮ ಪಂಚಾಯಿತಿಗಳು ಸಮಸ್ಯೆಗಳು ಇಲ್ಲಿ ಪಟ್ಟಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಇಒ ಏನಪ್ಪ ಅಂದ್ರೆ ಈ ಒಂದು ತಾಲೂಕಿನಲ್ಲಿ ಆಗಿರೋದ್ರಿಂದ, ಈ ತಾಲೂಕಿನವರು ಆಗಿರೋದ್ರಿಂದ ಅವರು ಹೋರಾಟಗಳಿಗೆ ಇವತ್ತು ಕವಡೆ ಕಾಸಿನ ಕಿಮ್ಮತ್ತು ಕೊಡದೆ ತಮ್ಮ ಅಧಿಕಾರ ದೊರಕವನ್ನು ಕೋರ್ತಾ ಇದ್ದಾರೆ. ಅವರಿಗೆ ನಾವು ಹೇಳೋದಿಷ್ಟೇ, ನಾವು ಯಾವತ್ತೂ ಕೂಡ ಹೋರಾಟಗಾರರು ಹಿಂದೆ ಸರಿಯೋದಲ್ಲ. ನೀನು ಏನು ತಿಳ್ಕೊಂಡಿದ್ದಲ್ಲ, ಅದು ನೀನು ತಪ್ಪು. ಜನರ ಸಮಸ್ಯೆಗಳು ಬಗೆಹರಿಸಿ ನೀನೇನಾದರೂ ಜನರ ಪರವಾಗಿ ಕೆಲಸ ಮಾಡಿದ್ರೆ ನಾವು ನಿನಗೆ ಧನ್ಯವಾದ ಹೇಳ್ತು. ಇರುವುದಿದ್ರೆ ನಿನಗೆ ಕಂಡಲ್ಲಿ ಧಿಕ್ಕಾರ ಆಗ್ತು, ಹಳ್ಳಿಗಳಲ್ಲಿ ನಿನಗೆ ನೆರವಾಗ್ತು, ನಿನ್ನ ಅಮಾನತ್ ಮಾಡ್ಬೇಕಂತ ಹೇಳಿ ಜಿಲ್ಲಾ ಪಂಚಾಯತ್ ಮುಂದೆ ಮತ್ತು ನಿನ್ನ ವಿರುದ್ಧ ಹೋರಾಟಗಳು ನಿರಂತರ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡ್ತು. ಈ ಸಂದರ್ಭದಲ್ಲಿ ಈ ಹೋರಾಟ ಆರಂಭಿಕ ಅಂತ ಆದರೂ ಕೂಡ ಇವತ್ತು ಭಾಳಷ್ಟು ಏನು ಅಧಿಕಾರಿಗಳು ಇದನ್ನು ಹೋರಾಟ ಮಾಡಬಾರ್ದು ಅಂತೇಳಿ ಪ್ರಯತ್ನ ಮಾಡಿದ್ದಾರೆ. ಆದರೂ ಕೂಡ ನಾವು ಹೋರಾಟವನ್ನು ಮಾಡಿದ್ದೀವಿ. ಈ ಹೋರಾಟ ಮುಂದುವರಿತೈತೆ, ಮುಂದೆ ಬೇರೆ ಬೇರೆ ಹಂತದಲ್ಲಿ ಮುಂದುವರಿತೈತೆ ಅಂತ ಹೇಳಿಕೇಸಿ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲರಿಗೆ ವಂದನೆಗಳು ಹೇಳಿ ನನ್ನ ಮತ್ತು ಈ ಒಂದು ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ನಮ್ಮ ಮಂತ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಲಕ್ಷ್ಮೀ ಪತ್ತಾರ ಅವರು ಮಾತಾಡ್ಬೇಕಂತ ಹೋರಾಟ ಮಾಡ್ತಾರೆ. ಇವತ್ತು ಇಲ್ಲ, ಎಲೆಕ್ಷನ್ ಬಂದಾಗ ಮಾತ್ರ ಅವ್ರ ಮಕ್ಕಳು ದೊಡ್ಡವರು ಅವ್ರ ಮಕ್ಕಳು ತೋರಿಸ್ತಾರ, ಓಟ್ ಕೇಳಕ್ಕೆ ಜನರ ಹತ್ರ ಬರ್ತಾರ. ಜನಪರವಾಗಿ ಏನಾದ್ರು ಒಂದು ಯೋಜನೆಗಳು ರೂಪಿಸ್ಕೊಂಡ್ರೆ ಯಾರು ಬರಂಗಿಲ್ಲ. ತಮ್ಮ ಕೆಲಸ ಆಗತ್ತನಷ್ಟೇ ಓಟ್ ಹಾಕ್ಸ್ಕೊಂಡು ಎಲ್ಲಿ ಕುಂದಿರ್ತಾರ, ದಿಲ್ಲಿಗೆ ಹೋಗ್ತಾರ. ಜನರನ್ನ ಯಾರು ನೋಡಂಗಿಲ್ಲ, ಒಳ್ಳೆ ಕೇಳಂಗಿಲ್ಲ ಕೂಡ ಅವರು. ಇವತ್ತು ಬಡದಾಡಂಥ ಜನಗಳು ನಾವೇನಿದೀವಿ, ನಾವೇ ಬಡದಾಡ್ಕೋಬೇಕು. ಇವತ್ತು ಬೀದಿಗಿಡರ ಬಡವರು, ಕಾರ್ಮಿಕರು. ಇವತ್ತು ಕೇಂದ್ರದಲ್ಲಿ ಇನ್ನೊಂದೇನಂತಂದ್ರೆ, ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ ಅಂತಂದ್ರೆ, ಬಡವರಾಗೇ ಉಳಿಬೇಕು. ಯಾಕಂತಂದ್ರೆ ನಾವು ಶ್ರೀಮಂತರಾಗಿಬಿಟ್ರೆ ಅವ್ರ ಹತ್ರ ಕೂಲಿ ಮಾಡಕ್ಕೆ ಹೋಗಲ್ಲ, ಇವತ್ತು ಕಂಪ್ನಿಗಳ ಹತ್ರ ಕೆಲ್ಸಕ್ಕೆ ಹೋಗಲ್ಲ ನಮ್ಮಂಥ ಬಡ ಜನಗಳು. ಹಂಗಾಗಿ ಇವತ್ತು ಸರ್ಕಾರಗಳ ವಿಚಾರ ಮಾಡೋದಿಷ್ಟೇ, ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು. ಇವತ್ತು ಒಳ್ಳೆ ಶಿಕ್ಷಣ ಕೊಡ್ತಾರೆ ನಮ್ಮ ಮಕ್ಕಳಿಗೆ. ಬಡ ಮಕ್ಕಳು ನಾವೆಲ್ಲ ಖಾಸಗಿ ಶಾಲೆಗೆ ಓದಿಸ್ತೀವಿ ಮಕ್ಕಳ, ಇಲ್ಲ ನಮಗೆ ದುಡಿದಿದ್ದ 100 ರೂಪಾಯಿ ಮತ್ತೆ ಗಳಿಸ್ಕೊಂಬದು ಯಾವಾಗ ಆಗುತ್ತೆ? ಪ್ರೈವೇಟ್ ಖಾಸಗಿ ಶಾಲೆಗೆ ಯಾವಾಗ ಹಾಕ್ತೀವಿ ನಮ್ಮ ಮಕ್ಕಳನ್ನ? ನಮ್ಮ ಹತ್ರ ಸರ್ಕಾರಿ ಶಾಲೆ ಬಿಟ್ಟು ಖಾಸಗಿ ಶಾಲೆ, ಆಮೇಲೆ ಗುಣಮಟ್ಟದ ಶಿಕ್ಷಣ ಕೊಡೋಕೆ ಶಿಕ್ಷಕರಿಲ್ಲ ಶಾಲೆಗಳಿಗೆ. ಅತಿಥಿ ಟೀಚರ್ ತಗೊಂಡಾರ, ಅದರಲ್ಲಿ 10ನೇ ತರಗತಿ ಓದುವಂಥ ಮಕ್ಕಳಿಗೆ ಕೂಡ ಅಕ್ಷರಗಳೇ ಬರ್ತಾ ಇಲ್ಲ ಅಂತ ಸರ್ಕಾರ ವರದಿ ಮಾಡಿ. ಇವತ್ತು ಸಣ್ಣ ಸಣ್ಣ ಮಕ್ಕಳ ಮೇಲೆ ರೇಪ್ಗಳಾಗ್ತಾವ, ಅತ್ಯಾಚಾರಗಳಾಗ್ತಾವ. ಯಾಕೆ ಆಗ್ತಾವ? ಹಾಸ್ಟೆಲ್ಗಳಲ್ಲಿ ಕೂಡ ಸೇಫ್ಟಿ ಇಲ್ಲ ಮಕ್ಕಳಿಗೆ. 8ನೇ ಕ್ಲಾಸ್ ಇವತ್ತಿಗೆ ಗರ್ಭಿಣಿ ಆಗ್ಯಾಳ. ಎಂಥ ಪರಿಸ್ಥಿತಿ ಇಲ್ಲ. ಯಲಬುರ್ಗಾ ಜಿಲ್ಲೆಯಲ್ಲಿ 8, 9ನೇ ತರಗತಿ ಓದುವಂಥ ವಿದ್ಯಾರ್ಥಿ ಪ್ರೆಗ್ನೆಂಟ್ ಆಗ್ಯಾಳ. ಸಮಾಜ ಎಲ್ಲಿಗೆ ಹೋಗುತ್ತಾ? ಇವರೆಲ್ಲ ಏನು ಮಾಡ್ತಾರೆ? ಅಧಿಕಾರಿಗಳು ಏನು ಮಾಡಿದ್ರು? ಹಾಸ್ಟೆಲಲ್ಲಿ ಇರುವಂಥ ವಿದ್ಯಾರ್ಥಿ ಗರ್ಭಿಣಿ ಆಗ್ತಾರ ಅಂತಂದ್ರೆ ಇವರೆಲ್ಲ ಎಲ್ಲಿಗೆ ಹೋಗಿದ್ರು ಅಧಿಕಾರಿಗಳು? ಆ ಮಗುವಿನ ನೋಡೋಕ್ಕಾಗಲಿಲ್ಲ ಇವ್ರಿಗೆ. ಈ ರೀತಿ ಹಲವಾರು ಘಟನೆಗಳು ನಡೀತಾವ. ಹಂಗಾಗಿ ಸರ್ಕಾರ ನಾವು ಒಂದು ಕಡೆ ಹೋರಾಟ ಮಾಡ್ತೀವಿ, ಅವರಿಗೆ ನಮಗೇನೈತೆ ಬಾಯಿ ಮುಚ್ಚುವಂಥ ಕೆಲಸ ಮಾಡ್ತಾರೆ. ಇವತ್ತು ಇದೇ ಉದಾಹರಣೆ ಏನಂತಂದ್ರೆ, ನಮಗೆ ಹೋರಾಟ ಮಾಡೋಕ್ಕೆ ಕೆಲಸ ಕೊಡಲಿಲ್ಲ. ಬೆಳಗ್ಗೆ ಅರೆಸ್ಟ್ ಮಾಡ್ರಿ ಅಂತ ಹೇಳಿ ಮುಖಂಡರು ಹೇಳಿದಾಗ ಬಾಯಿ ಮುಚ್ಕೊಂಡಿದ್ರು. ಅದಕ್ಕೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂತಂದ್ರೆ ನಮಗೆ ಕುಂದ್ರಾಕು ಬಿಡ್ತಿರಲಿಲ್ಲ. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನ ಪಡೆದ ಸರ್ಕಾರ ನಾನು
ಇವ್ರು ಜಾತಿಗೆ ಎಷ್ಟು ಸೀಮಿತ ಅನ್ಕೊಂಡ್ರೆ ಕೆಲವೊಂದಿಷ್ಟು ಜನರ ತಲೆಗೆ ಹಂಗೈತೆ ಮಾದ್ರಿಗೆ ಇವ್ರಿಗೆ ಅವ್ರಿಗೆ ಎಷ್ಟು ಸೀಮಿತ, ಅವ್ರಿಗೆ ಸೀಮಿತ ಅಲ್ಲ, ಎಲ್ಲ ವರ್ಗದ ಜನ ಸಮುದಾಯಕ್ಕೆ ಅಂಬೇಡ್ಕರ್ ದಾರಿದೀಪ. ಕೆಲವೊಂದಿಷ್ಟು ತಿಳುವಳಿಕೆ ಇಲ್ಲದ ಜನ ಮಾತಾಡ್ತಾರೆ ಅಂಬೇಡ್ಕರ್ ಬರೇ ಜಾತಿಗೆ ಆ ಮಂದಿ ಅಷ್ಟೇ ಮಾಡ್ಬೇಕು, ಆ ಮಂದಿ ಇಲ್ಲ. ಹೋರಾಟಗಾರರಿಗೆ ಅಂಬೇಡ್ಕರ್ ಒಂದು ದಾರಿದೀಪ ಆಗಿ ಕೊಟ್ಟಾರ. ಇವತ್ತು ಅಂಬೇಡ್ಕರ್ ಹಕ್ಕು ಕೊಟ್ಟಿಲ್ಲ ಅಂದ್ರೆ ಆಸ್ತಿ ಹಕ್ಕು ಕೊಟ್ಟರು, ಒಂದೇ ಜಾತಿಗೆ ಕೊಟ್ಟರೆ ಅವ್ರ ಹಕ್ಕು. ಮಾದ್ರ ಮಂದಿ ಎಷ್ಟು ತಗರಿ, ಬಾಗರ ಮಂದಿ ಎಷ್ಟು ತಗರಿ, ಇಂಥ ಸುತ್ತಮುತ್ತ ಹಳ್ಳಿಗಳಲ್ಲಿ ಏನು ಕೆಲಸ ಆಗಿಲ್ಲ ಅಂತ ಇವತ್ತು ಗೊತ್ತಾದ್ಮೇಲೆ ನಾವೆಲ್ಲರೂ ಇವತ್ತು ಮುಖಂಡರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಎಲ್ಲರೂ ಸೇರಿ ಇಲ್ಲಿ ಇವತ್ತು ನಾವು ಧರಣಿ ಕುತ್ಕೊಂಡಿದ್ವಿ. ಕಾರಣ ಏನಂದರೆ ಆ ಹಳ್ಳಿಯಲ್ಲಿ ಏನು ಕೆಲಸ ಆಗಿಲ್ಲ. ಉದಾಹರಣೆ ಇವಾಗ ನಮ್ಮ ಸಹೋದರರಾದ ಅಶೋಕ್ ಅವರು ಹೇಳಿರ್ಬೋದು, ಚರಂಡಿ ಆಗಿರ್ಬೋದು, ರೋಡ್ ಆಗಿರ್ಬೋದು, ದೀಪ ಸ್ತಂಭಗಳು ಆಗಿರ್ಬೋದು, ನಲ್ಲಿ ಆಗಿರ್ಬೋದು. ಇವತ್ತು ನಮಗೆ ಬೇಕಾಗಿರೋದು ಹಳ್ಳಿಗಳಲ್ಲಿ ಏನಂದರೆ ನಮಗೆ ಸ್ವಚ್ಛವಾದ ನೀರು, ಸ್ವಚ್ಛವಾದ ಗಾಳಿ, ನಮಗೆ ರೋಡು ಇಷ್ಟು ಕೊಟ್ಬಿಟ್ರೆ ನಾವು ಯಾಕೆ ಇಲ್ಲಿ ಬಂದು ಕುಂದಿರ್ತೀವಿ? ನಮಗೇನಿದೆ? ಆಮೇಲೆ ಆಗ್ತಕ್ಕಂಥ ಅವ್ಯವಹಾರಗಳು ಎಲ್ಲ ಕೆಲಸದಲ್ಲಿ ಏನೇ ನರೇಗಾ ಆಗಿರ್ಬೋದು, ಬೇರೆ ಬೇರೆ ಕೆಲಸಗಳಲ್ಲೆಲ್ಲ ಅವ್ಯವಹಾರ. ಇವತ್ತು ಎಲ್ಲರೂ ಅಲ್ಲಿ ಇರ್ತಕ್ಕಂಥ ಏನು ನಡೆದಿದೆ ಘಟನೆ ಅಂತ ಇವತ್ತು ಆಫೀಸರ್ ಹತ್ರ ಹೋದರೆ ಬೆಲೆನೇ ಇಲ್ಲ. ಹೋಗಿ ಇವತ್ತು ಕೊಟ್ಟರೆ ಆಯ್ತಪ್ಪ ನೀನು ಹೋಗು ನೋಡ್ತೀವಂತ ಹೇಳ್ತಾರೆ ಅಷ್ಟೇ ಹೊರತು ಒಂದು ಮನವಿ ಪತ್ರ ಕೊಟ್ಟ ಮೇಲೆ ಅಲ್ಲಿಗೆ ಬಂದು ಏನಾಗಿದೆ, ಇಲ್ಲ ಪಿ ಡಿ ಒ ಆಗಿರ್ಬೋದು, ಇಂಜಿನಿಯರ್ ಯಾರೇ ಆಗಿರ್ಬೋದು, ಅಲ್ಲಿ ಏನಾಗಿದೆ ಅಂತ ಅಲ್ಲಿ ಯಾವ ಏರಿಯಾದಲ್ಲಿ ಏನು ಕೆಲಸ ಇಲ್ಲ, ಅಲ್ಲಿ ಮುಖಂಡರನ್ನ ಕರೆದು ಅಲ್ಲಿ ಏನಾಗಿಲ್ಲ ಅಂತ ಕೂತು ಚರ್ಚೆ ಮಾಡ್ತಕ್ಕಂಥ ಇಲ್ಲಿ ತನಕ ಯಾವ ಹಳ್ಳಿಯಲ್ಲಿ ನಡೆದೇ ಇಲ್ಲ. ನಮ್ಗೆ ಇದೇ ಬೇಜಾರಾಗಿದೆ. ಇವಾಗ ನಾವು ಈಗ ಸ್ಟಾರ್ಟಿಂಗ್ ಇವತ್ತು ಕುಂತಿದ್ದೀವಿ. ನಮ್ಮ ಪ್ರಶ್ನೆಗೆ ನೀವೇನಾದರೂ ಉತ್ತರ ಕೊಡ್ತಿದ್ರೆ ನಾವು ಮುಂದಿನ ದಿನದಲ್ಲಿ ಸತ್ಯಾಗ್ರಹ ಕೂಡ ಮಾಡೋಕ್ಕೆ ನಾವೆಲ್ಲರೂ ಒಪ್ಪಿಕೊಂಡು ನಮ್ಮ ಜೀವ ಹೋದ್ರೂ ಚಿಂತೆ ಇಲ್ಲ. ನಾವು ನಮ್ಮ ಕೆಲಸದ ಜನ ಆರ್ಥಿಕಂತ ಇವತ್ತು ವ್ಯಕ್ತಿಗಳು ಕೂಡ ಗ್ರಾಮ ಪಂಚಾಯತಿನಲ್ಲಿ ಇವತ್ತು ನಾವೆಲ್ಲರೂ ನಿಮಗೆ ಒಂದು ಕೆಲಸ ಮಾಡಿರ್ತೀವಿ ಅಂತ ನಿಮಗೆ ನಾವು ಗೆಲ್ತಿರ್ತೀವಿ. ನೀವಾದರೂ ಸಹ ಅಲ್ಲಿ ಗ್ರಾಮೀಣದಲ್ಲಿ ಏನೇನು ಅವ್ಯವಹಾರ ನಡೀತಾ ಇದೆ ಏನಿಲ್ಲ ಅಂತ ನೀವು ತನಿಖೆ ಮಾಡ್ಬೋದಲ್ವಾ? ಇದೇ ರೀತಿ ನೀವು ಇನ್ನೂ ಈ ಅಧಿಕಾರಿಗಳು ಬಂದು ನಮಗೆ ಏನು ಕೇಳಿದ್ರೆ ಮುಂದೆ ಅಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ನೀವೇ ಕಾರಣ. ಇವತ್ತು ಕುಂತಿದ್ದೀವಿ, ರಾತ್ರಿ ಆಗಲಿ ಇನ್ನು 3 ದಿನ 4 ದಿನ ಆಗಲಿ ನಮ್ಮ ಜೀವ ಹೊತ್ತಿದ್ದಾದ್ರು ನಮ್ಮ ಗ್ರಾಮೀಣ ತಕ್ಕಂಥ ಎಲ್ಲರಿಗೂ ನಾವು ಕೆಲಸ ಆಗೋವರೆಗೂ ನಾವು ಎದ್ದು ಹೋಗೋದಿಲ್ಲ. ನಮ್ಮ ಒಂದು ಒಳ್ಳೆ ಕೆಲಸ ಆಗುತ್ತಂದ್ರೆ ನಮ್ಮ ಜೀವ ಹೋಗೋದು ತಪ್ಪೇನಿದೆ ಅಂತ ಬಾಬಾ ಸಾಹೇಬರು ಇವತ್ತು ಸಂವಿಧಾನಕ್ಕೋಸ್ಕರ ಎಂತೆಂಥ ಪವಾಡ ಮಾಡಿದಂಥ ಪುಣ್ಯಾತ್ಮನೇ ಇವತ್ತು. ಅದರಲ್ಲಿ ನಾವು ಒಂದು ಕಿಂಚಿತ್ತಾದರೂ ಮಾಡಿ ನಾವು ಸಮಾಜ ಸೇವೆ ಮಾಡೋಣ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಅವರಿಗಾಗಿ ಇದು ನಾವು ಅವರಿಗೆ ಮತ್ತೆ ಪ್ರಶ್ನೆ ಕೇಳ್ತೀವಿ. ನೀವೇನಾದರೂ ನಮಗೆ ಉತ್ತರ ಕೊಡಲಿಲ್ಲ ಅಂದರೆ ಮುಂದಿನ ರಾತ್ರಿ ಸಹ ನಾವು ಧರಣೆ, ನಮಗೆ ಜೀವಕ್ಕೆ ಏನಾದರೂ ಅದಕ್ಕೆ ನೀವೇ ಕಾರಣ ಅಂತ ಹೇಳಿ 2 ಮಾತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಅಶೋಕ ನಂಜಲದಿನ್ನಿ, ತಾಲೂಕಾಧ್ಯಕ್ಷ ನಿರ್ಪಾದಪ್ಪ ಎಲೆಕುಡ್ಲಿಗಿ, ಮೌನೇಶ್ ದಿದಿಗಿ, ಮರಿಸ್ವಾಮಿ ಹಸುಂಕಲ್, ಛತ್ರಪ್ಪ ವೀರಾಪುರ್, ಶಿವಲಿಂಗ ಹತ್ತಿಕುಟ, ವೀರಪ್ಪಮ್ಮ ಉದ್ಬಾಳ್, ಲಕ್ಷ್ಮೀ ಪತ್ತಾರ್, ಮಲ್ಲಿಕಾರ್ಜುನ್ ಹತ್ತಿಗುಡ್ಡ, ಈಶಪ್ಪ ಬುಕನಟ್ಟಿ, ಬಾಲಪ್ಪ ಮುದ್ದಾಪುರ್ ಇನ್ನು ಅನೇಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.